ಆರಂಭಿಕ ಆಟಗಾರರಾಗಿ ನವೀನ್ ರಾಕರ್ಸ್, ಅದೇ ರೀತಿ ಸ್ಯಾಂಡಿ ಮೊದಲ ಓವರ್ ಎಸೆತದಲ್ಲಿ ಪ್ರದೀಪ್ ಶೆಟ್ಟಿ. Clean ball. Navin Rockers back to pavilion. ಹೊಸ ಆಟಗಾರ ಪ್ರದೀಪ್ ಶೆಟ್ಟಿ ಮತ್ತೆ ತೃತೀಯ ಎಸೆತಕ್ಕಾಗಿ. ಬೀಸುವಂತ ಪ್ರಯತ್ನ, ಬೌಂಡರಿ. 4 ಓಟಗಳ ಸೇರ್ಪಡೆ, ತಂಡದ ಮೊತ್ತ 4. ಖಾತೆ ಓಪನ್ ಆಗಿದೆ. ಮುಕ್ತಾಯ ಕಂಡಂತ ಮತ್ತೆ 4ನೇ ಎಸೆತಕ್ಕಾಗಿ ಬೀಸುವಂತ ಪ್ರಯತ್ನ, ಲೆಗ್ ಬೈಸ್ ಮೂಲಕ 1 ಓಟಗಳ ಸೇರ್ಪಡೆ, ತಂಡದ ಮೊತ್ತ 5. ಹೈ ಲಾಫ್ಟೆಡ್ ಶಾಟ್, ಕ್ಯಾಚ್ ಪಡೆಯುವ ಪ್ರಯತ್ನ ಕೊಂಚ ಮಟ್ಟದಲ್ಲಿ ವಿಫಲತೆ. 1 ಓಟಗಳ ಸೇರ್ಪಡೆ, ತಂಡದ ಮೊತ್ತ 6. ತನ್ನಂಚಿನ ಕೊನೆಯ ಎಸೆತಕ್ಕಾಗಿ ಪ್ರದೀಪ್ ಶೆಟ್ಟಿ. ಸ್ವೀಪ್ ಮಾಡುವ ಪ್ರಯತ್ನ, 1 ಓಟಗಳ ಸೇರ್ಪಡೆ, ಮುಕ್ತಾಯ ಕಂಡಂತ ಫಸ್ಟ್ ಓವರ್. ದ ಕಂಪ್ಲೀಷನ್ ಆಫ್ ಫಸ್ಟ್ ಓವರ್. ಸ್ಕೋರ್ ಬೋರ್ಡ್ ಇಸ್ 7. ದ್ವಿತೀಯ ಓವರ್ನ ಎಸೆತಕ್ಕಾಗಿ ಸಚಿನ್ ಮಹಾದೇವ್. ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ, ಕೊಂಚ ಮಟ್ಟದಲ್ಲಿ ವಿಫಲತೆ. ಚುಕ್ಕಿ ಎಸೆತ, ಮತ್ತೆ ದ್ವಿತೀಯ ಎಸೆತಕ್ಕಾಗಿ ಸ್ಟಂಪ್ ಔಟ್ಗಾಗಿ ಮನವಿ. ಥರ್ಡ್ ಅಂಪೈರ್
ನಾಟ್ ಔಟ್. ಮತ್ತೆ ತೃತೀಯ ಎಸೆತಕ್ಕಾಗಿ ಸಚಿನ್ ಮಹಾದೇವ್. ಮತ್ತೆ ಚುಕ್ಕಿ ಎಸೆತ, ಸತತ 3ನೇ ಡಾಟ್ ಬಾಲ್. ಕ್ಲೀನ್ ಬಾಲ್. ಎರಡನೇ ಉದ್ದಾರಿ ಕೂಡ ಆಘಾತ. ಪ್ರದೀಪ್ ಶೆಟ್ಟಿ ಬ್ಯಾಕ್ ಟು ಪೆವಿಲಿಯನ್. ಇವರ ತರುವಾಗಿ ಹೊಸ ಆಟಗಾರ ಪ್ರಶಾಂತ್. ಮತ್ತೆ 5ನೇ ಎಸೆತಕ್ಕಾಗಿ ಸಚಿನ್ ಮಹಾದೇವ್. ಕ್ಲೀನ್ ಬಾಲ್. ಪ್ರಶಾಂತ್ ಶೆಟ್ಟಿ ಬ್ಯಾಕ್ ಟು ಪೆವಿಲಿಯನ್. ಸತತ 5ನೇ ಡಾಟ್ ಬಾಲ್ ಕೂಡ. ಮತ್ತೆ ಕೊನೆ ಎಸೆತ. ಇವರ ತರುವಾಗಿ ಹೊಸ ಆಟಗಾರ ಎರಡೂ ತಂಡದ ಆಟಗಾರ ನಮ್ಮೊಂದಿಗೆ ಸಹಕರಿಸಬೇಕು. ಬ್ಯಾಟ್ಸ್ಮನ್ ನೇಮ್ ರೋಹಿತ್. ಲಾಸ್ಟ್ ಬಾಲ್. ಕೊನೆ ಎಸೆತ, ಸೀಮಾರೆ ಅಂಚಿನಲ್ಲಿ ಸಿಕ್ಸರ್. ಇನ್ನಿಂಗ್ಸ್ ನ ಮೊದಲ ಸಿಕ್ಸರ್ ಕೂಡ ರೋಹಿತ್ ದಾಂಡಿನಿಂದ ಸಿಡಿತಾ ಇದೆ. 2 ಓವರ್ಗಳ ಮುಕ್ತಾಯ. ತಂಡದ ಮೊತ್ತ 13. ಲಾಸ್ ಆಫ್ 3 ವಿಕೆಟ್ಸ್. ಮತ್ತೆ ಬೌಲಿಂಗ್ ನಲ್ಲಿ ಸಚಿನ್ ಕೋಟೇಶ್ವರ. ಸಚಿನ್ ಟು ಮ್ಯಾಡಿ ಸ್ಯಾಂಡಿ. ಒಂದು ಓಟಗಳ ಸೇರ್ಪಡೆ. 2ನೇ ಓಟಗಾಗಿ ಮನವಿ. 2 ಓಟಗಳ ಪೂರೈಕೆ. ತಂಡದ ಮೊತ್ತ ಕೊಂಚ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ. ತಂಡದ ಮೊತ್ತ 15. ಲಾಸ್ ಆಫ್ 3 ವಿಕೆಟ್ಸ್.
ಸ್ಲೋವರ್ ಮಾದರಿಯ ಚೆಂಡು ಸ್ಲಾಕ್ ಸ್ವೀಪ್ ಮೂಲಕ ಬೌಂಡರಿ. 4 ಓಟಗಳ ಸೇರ್ಪಡೆ. ತಂಡದ ಮೊತ್ತ 19. ಮುಕ್ತಾಯ ಕಂಡಂತ 2 ಎಸೆತ. ಮತ್ತೆ ತೃತೀಯ ಎಸೆತಕ್ಕಾಗಿ ರಿವರ್ಸ್ನ ಪ್ರಯತ್ನ, ಯಾವುದೇ ಓಟ ಬರ್ತಾ ಇಲ್ಲ. ಮತ್ತೆ ಚುಕ್ಕಿ ಎಸೆತ, ವೈಟ್ ಬಾಲ್. ತಂಡದ ಮೊತ್ತ 20 ಓಟಗಳು. ಮೊದಲ ಹಂತದ 3ನೇ ಓವರ್ 3 ಚೆಂಡು ಮುಕ್ತಾಯವನ್ನ ಕಾಣ್ತಾ ಇದೆ. 20ಕ್ಕೆ ಪ್ರಾಮುಖ್ಯತೆಯ 3 ವಿಕೆಟ್ ಆಗದ ಜೊತೆಗೆ ಪಂದ್ಯಾಟವನ್ನು ಆಡ್ತಾ ಇರುವಂತ ಶಿವನ್ಯ ಹೇರೂರು ಮತ್ತು ಅಯೋಧ್ಯ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಈ ಬಾರಿ ಸಗದ ಚೆಂಡು, ರಕ್ಷಣಾತ್ಮಕ ಆಟ. ಸ್ಯಾಂಡಿ ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತಹ ಆಟಗಾರಿಕೆಯನ್ನು ತೋರ್ಪಡಿಸ್ತಾ ಇರುವಂತಹ ಮತ್ತೋರ್ವ ಯಶಸ್ವಿ ಆಟಗಾರ ಕೂಡ. ಎಸೆಗಾರಿಕೆ ಭಾಗದಲ್ಲಿ ಸಚಿನ್ ಕೋಟೇಶ್ವರ ಇವಾಗ ಎಸೆಗಾರಿಕೆ ಭಾಗವನ್ನು ಕಾಣ್ತಾ ಇದ್ದಾರೆ. ರೋಹಿತ್ ಸ್ಟ್ರೈಕರಿ ಭಾಗದಲ್ಲಿ. ಈ ಬಾರಿ ಸಗದ ಚೆಂಡು, ತಿರುವಿನ ಚೆಂಡಿಗೆ ಅವಕಾಶಗಳು ಬರ್ತಾ ಇದೆ. ಡಾಟ್ ಬಾಲ್. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 21 ಓಟಗಳು. ಮೊದಲ ಹಂತದ ಆರಂಭಿಕ ಓವರ್ನಲ್ಲಿ ನವೀನ್ ವಿಕೆಟ್ ಆಘಾತದ ಬಳಿಕ ಇವಾಗ ಸ್ಯಾಂಡಿ ಮತ್ತು ರೋಹಿತ್ ಆಟ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಲೋವರ್ ಫುಲ್ ಟಾಸ್ ಎಸೆತ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 3ನೇ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 3 ಓವರ್ ತಂಡದ ಮೊತ್ತ 21ಕ್ಕೆ 3 ವಿಕೆಟ್ ಆಗದ ಜೊತೆಗೆ ಪಂದ್ಯಾಟವನ್ನು ಆಡ್ತಾ ಇರುವಂತ ಶಿವನ್ಯ ಹೇರೂರು ಪಂದ್ಯಾಕೂಟವನ್ನು ಆಡ್ತಾ ಇದೆ. ಬಹಳಷ್ಟೊಂದು ಯಶಸ್ವಿಯಾಗಿರುವಂತ ಪಂದ್ಯಾಕೂಟ ಆಯೋಜನೆಯನ್ನು ಮಾಡ್ತಾ ಇರುವಂತ ಗುರು ಇವರ ನೇತೃತ್ವ, ಅಭಿ ಇವರೆಲ್ಲ ಸಾಯೋಜಕತ್ವದಲ್ಲಿ ಪಂದ್ಯಾಕೂಟ ಆಯೋಜನೆಯನ್ನ ಕಾಣ್ತಾ ಇದೆ. 3 ದಿನಗಳ ಕಾಲ ನಡೀತಾ ಇರುವಂತ ಯಶಸ್ವಿಯ ಪಂದ್ಯ ಇಲ್ಲಿ ಮುಂದುವರಿಕೆಯನ್ನ ಕಾಣ್ತಾ ಇದೆ. ನಾಲ್ಕನೇ ಓವರ್ಗಾಗಿ ಪವನ್ ಮಲ್ಪೆ ಚೆಂಡನ್ನ ತಿರುಗಿಸಬಲ್ಲಂತ ಮತ್ತೋರ್ವ ಯುವ ಬೌಲರ್ ಕೂಡ. ಕೆಲವೊಂದು ಪ್ರಾಮುಖ್ಯತೆಯ ಪಂದ್ಯದಲ್ಲಿ ಈಸಾನ್ ಸ್ಪೋರ್ಟ್ಸ್ ಪರವಾಗಿ ಕೂಡ ಪಂದ್ಯಾಕೂಟವನ್ನು ಆಡಿದ್ರು. ಸ್ಟ್ರೈಕರಿ ಭಾಗದಲ್ಲಿ ಸಂದೀಪ ಸ್ಯಾಂಡಿ. ಈ ಬಾರಿ ಸಗದ ಚೆಂಡು ಬಹಳಷ್ಟು ಉತ್ತಮ ರೀತಿಯಾಗಿರುವ ಹೊಡೆತವನ್ನು ದಾಖಲಿಸಿದ್ರು. 1 ಓಟದ ಸೇರ್ಪಡೆ. 2ನೇ ಓಟ ಪಡೆಯುವಂತ ನಡುವೆ ಇವಾಗ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ಸ್ಯಾಂಡಿ ಸ್ಟ್ರೈಕ್ ಅನ್ನು ಪಡ್ಕೊಳ್ಳುವಂತ ಎಲ್ಲ ಲೆಕ್ಕಾಚಾರವನ್ನ ಕಾಣ್ತಾ ಇದ್ದ ಹಾಗೆ ಇಲ್ಲಿ ರೋಹಿತ್ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ ರನ್ಔಟ್ ಮುಖಾಂತರವಾಗಿ. ತನ್ನ ಮೊತ್ತ 22ಕ್ಕೆ 4ನೇ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ಹೊಸ ದಾಂಡಿಗರ ಸೇರ್ಪಡೆ. ಇಲ್ಲಿ ದಯವಿಟ್ಟು ಗಮನಿಸಬೇಕು, ಎರಡು ತಂಡದ 12 ಆಟಗಾರರು ದಯವಿಟ್ಟು ನಮ್ಮ ಜೊತೆ ಸಹಕಾರವನ್ನು ಮಾಡಿ.
ಪ್ರಜ್ವಲ್. ಈ ಬಾರಿ ಸಗದ ಚೆಂಡು ಹೋದರೆ ಆಘಾತವನ್ನ ಕಾಣ್ತಾ ಇದೆ. ಇವಾಗ ಮತ್ತೊಂದು ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ಶಿವನ್ಯ ಹೇರೂರು ರನ್ಔಟ್ ಮುಖಾಂತರವಾಗಿ ಇವಾಗ ಮತ್ತೊಂದು ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ಪ್ರಜ್ವಲ್ ಕೂಡ ಆಟ ಮುಕ್ತಾಯವನ್ನ ಕಾಣ್ತಾ ಇದೆ. ಹೊಸ ದಾಂಡಿಗ ರಕ್ಷಿತ್ ಅಂಕಣ ಒಳಭಾಗಕ್ಕೆ ಪ್ರವೇಶವನ್ನ ಕಾಣ್ತಾ ಇರುವಂತ ಮತ್ತೋರ್ವ ಯುವ ಆಟಗಾರರು ಸೇರ್ಪಡೆ. ಕೆಲವೊಂದು ಪ್ರಾಮುಖ್ಯತೆಯ ಪಂದ್ಯಾಟದಲ್ಲಿ ಜಾನ್ಸನ್ ಪರವಾಗಿ ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತಹ ಆಟವನ್ನ ಎಸೆತಗಾರಿಕೆಯನ್ನು ದಾಖಲಿಸ್ತಾ ಇರುವಂತಹ ಯುವ ಬೌಲರ್ ಕೂಡ ಇಲ್ಲಿ ಅಂಕಣ ಒಳಭಾಗಕ್ಕೆ ಪ್ರವೇಶವನ್ನ ಕಾಣ್ತಾ ಇದ್ದಾರೆ. ಮತ್ತೆ ಪವನ್ ಮೂರನೆಯ ಚೆಂಡಿಗಾಗಿ ಈ ಬಾರಿ ಸಗದ ಚೆಂಡು ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಮತ್ತೆ ಒಂದು ಹೊಡೆದ ಹೆಚ್ಚುವರಿಯ ಸೇರ್ಪಡೆ ಲೆಗ್ ಬಾಯ್ ರೂಪದಲ್ಲಿ ಮತ್ತೆ ಒಂದು ಹೊಡೆದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಳೆದ ಮೊತ್ತ 23 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ 3 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಸ್ಯಾಂಡಿ ಅದೇ ರೀತಿಯ ಮುಕ್ತಾಯವನ್ನ ಕಾಣ್ತಾರೆ, ನೋಡಬೇಕಾಗಿದೆ. ಈ ಬಾರಿ ಸಣಕಾಳ ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು ತನ್ಮೂಲಕ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿರುವಂತ ಕ್ಯಾಚ್ ಕೈ ಸೇರ್ತಾ ಇದೆ. ಸ್ಯಾಂಡಿ ವಿಕೆಟ್ ಆಘಾತ. ತನ್ನ ಮೊತ್ತ 23 ಓಟಗಳು 23. ಹೊಸ ದಾಟಿಗರ ಸೇರ್ಪಡೆಯನ್ನ ಕಾಣ್ತಾ ಇದೆ. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ಈ ಬಾರಿ ಸಗದ ಚೆಂಡು ನೆಟ್ಟನರ ಹೊಡೆತಗಳು ಬರ್ತಾ ಇದೆ. ತನ್ಮೂಲಕ ಮತ್ತೆ ಬೌಂಡರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ. ಕೊನೆ ಹಂತದಲ್ಲಿ ಬೌಂಡರಿಯ ಮುಖಾಂತರವಾಗಿ ತಳೆದ ಮೊತ್ತ 27 ಓಟವನ್ನು ದಾಖಲಿಸ್ತಾ ಇದೆ. ಕೊನೆಯ ಚೆಂಡು ಪವನ್ ಈ ಬಾರಿ ಸಗದ ಚೆಂಡು ಬೈಸ್ ಮುಖಾಂತರವಾಗಿ ಮತ್ತೆ ಒಂದು ಹೊಡೆದ ಹೆಚ್ಚುವರಿಯ ಸೇರ್ಪಡೆ. ಮೊದಲ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ ಮೊದಲ ಇನ್ನಿಂಗ್ಸ್ ತರದ ಮೊತ್ತ 28 ಓಟಗಳು 29ರ ಟಾರ್ಗೆಟ್ ಸಂಖ್ಯೆಯನ್ನು ನೀಡ್ತಾ ಇದೆ. ಅಯೋಧ್ಯ ಮಲ್ಪೆ ಜಯವನ್ನು ದಾಖಲಿಸಬೇಕಾದ್ರೆ 24 ಚೆಂಡು ಜಯಕ್ಕಾಗಿ 29 ಓಟಗಳು ಬರಬೇಕಾಗಿದೆ. ಅದೇ ರೀತಿ ಆಟಗಾರರಿಗೆ ಒಂದು ಸಿಹಿ ಸುದ್ದಿಯನ್ನು ರವಾನಿಸ್ತಾ ಇದ್ದೇವೆ. ಐತಿಹಾಸಿಕ ತುಳುನಾಡು ರಾಜಧಾನಿ ಆಗಿರುವಂತಹ ಬಾರ್ಕೋರಿನಲ್ಲಿ ರಾಜಧಾನಿ ಟ್ರೋಫಿ 2025 ಬಾರ್ಕೋರು
ಇವರ ಸಂಯುಕ್ತಾಸೆ ನಡೀತಾ ಇರುವಂತಹ 40 ಗಜಗಳ ಹೊಣದ ಬೆಳಕಿನ ಯಶಸ್ವಿಯ ಪಂದ್ಯ ಇದೇ ಬರುವ ಡಿಸೆಂಬರ್ ತಿಂಗಳಲ್ಲಿ ಬಹಳಷ್ಟೊಂದು ಅದ್ದೂರಿಯಾಗಿರುವಂತಹ ಯಶಸ್ವಿಯ ಪಂದ್ಯಾಕೂಟ ಆಯೋಜನೆಯನ್ನ ಮಾಡ್ತಾ ಇದೆ. ಈ ಟೂರ್ನಮೆಂಟಿನ ಮೊದಲ ಸ್ಥಾನವನ್ನ ಪಡೆಯುವಂತ ತಂಡ 1,55,000 ಜೊತೆಗೆ ಆಕರ್ಷಕವಾಗಿರುವಂತಹ ಬಹುಮಾನವನ್ನು ಕೂಡ ಪಡ್ಕೊಳ್ತಾರೆ. ಅದೇ ರೀತಿ ಈ ಪಂದ್ಯಾಕೂಟದ ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತಹ ತಂಡ 1,11,000 ಜೊತೆಗೆ ಆಕರ್ಷಕವಾಗಿರುವಂತಹ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಇದೇ ಬರುವಂತಹ ಡಿಸೆಂಬರ್ ತಿಂಗಳಲ್ಲಿ ಐತಿಹಾಸಿಕವಾಗಿರುವಂತಹ ಯಶಸ್ವಿಯ ಪಂದ್ಯ ಬಾರ್ಕೂರಿನಲ್ಲಿ ನಡೀಲಿಕ್ಕಿದೆ. ತಮ್ಮೆಲ್ಲರ ಆದರಣೀಯವಾಗಿರುವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಯೋಧ್ಯದ ಆರಂಭಿಕ ಆಟಗಾರರು ಒಂದೆಡೆಯಲ್ಲಿ ಸಚಿನ್ ಕೋಟೇಶ್ವರ, ಇನ್ನೊಂದೆಡೆಯಲ್ಲಿ ಸಚಿನ್ ಮಹದೇವ. ಬಹಳಷ್ಟೊಂದು ಅನುಭವಿ ಆಟಗಾರರು. ಒಂದು ಹಂತದಲ್ಲಿ ಪಾಂಚಜನ್ಯ ಕೋಟದ ಪರವಾಗಿ ಬಹಳಷ್ಟೊಂದು ಉತ್ತಮ ರೀತಿ ಆಟವನ್ನು ಆಡ್ತಾ ಇರುವಂತಹ ಸಚಿನ್ ಕೋಟೇಶ್ವರ್ ಒಂದೆಡೆಯಲ್ಲಿ ಆದ್ರೆ, ಇನ್ನೊಂದೆಡೆಯಲ್ಲಿ ಸಚಿನ್ ಮಹದೇವ ಜೈ ಕರ್ನಾಟಕ ಪರವಾಗಿ ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತಹ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇರುವಂತಹ ಅನುಭವಿ ಆಟಗಾರರು ಕೂಡ ಸಚಿನ್ ಮಹದೇವ ಇಲ್ಲಿ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. ಅದ್ಯಾವ ಬೌಲರ್ ಮೊದಲ ಓವರ್ ಜವಾಬ್ದಾರಿಯನ್ನು ಪಡ್ಕೊಳ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಬಹಳಷ್ಟೊಂದು ಯಶಸ್ವಿಯ ಪಂದ್ಯ ಇಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ನಿನ್ನೆ ಆರಂಭವನ್ನ ಕಂಡಿರುವಂತಹ ಯಶಸ್ವಿಯ ಪಂದ್ಯಾಕೂಟ ಇವತ್ತು ಮುಂದುವರಿಕೆಯನ್ನ ಕಾಣ್ತಾ ಇದೆ. ನಾಳೆ ಸಮಾರೋಪ ಸಮಾರಂಭ ಕಾರ್ಯಕ್ರಮವೂ ಕೂಡ ನಡೆಯುತ್ತೆ. ಒಂದು ಸುಲಭ ಲೆಕ್ಕಾಚಾರದ ಜಯ. ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡ. ಹಲೋ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ನ್ಯೂ ಸ್ಟಾರ್ ರಾಕರ್ಸಿನ ಮಾಲೀಕರು ಅಲ್ತಾಫ್ ಅಹಮದ್ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮ ಸ್ವಾಗತ ಬಯಸ್ತಾ ಇದ್ದೇವೆ ಉಡುಪಿ ಟ್ರೋಫಿಯ ಪರವಾಗಿ. ಮೊದಲ ಓವರ್ಗಾಗಿ ರಕ್ಷಿತ ಪರಿಚಯವನ್ನ ಮಾಡ್ತಾ ಇದೆ. ಶಿವನ್ಯ ಹೇರೂರು ಗೋಟದ ಹಿಂಭಾಗದಲ್ಲಿ ಸ್ಯಾಂಡಿ ಪರಿಚಯವನ್ನ ಕಾಣ್ತಾ ಇದೆ. ಎರಡನೇ ಇನ್ನಿಂಗ್ಸ್ ಗ್ರೀನ್ ಸಿಗ್ನಲ್ ಆರಂಭವನ್ನ ಕಾಣ್ತಾ ಇದೆ. ಸ್ಟ್ರೈಕರ್ ಭಾಗದಲ್ಲಿ ಸಚಿನ್ ಮಹದೇವ, ರಕ್ಷಿತ್ ಎಸಗದ ಮೊದಲ ಚೆಂಡು ಪ್ರಶಾಂತ್ ಅಂಬಲಪಾಡಿ ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತಹ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಾವು ಕಂಡ ಹಾಗೆ ರಾಜ್ಯ ಟೆನ್ನಿಸ್ ಬಾಲ್ನಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತಹ ಅತ್ಯುತ್ತಮ ವೀಕ್ಷಕ ವಿವರಣೆಯನ್ನು ಮಾಡ್ತಾ ಇರುವಂತಹ ಪ್ರಶಾಂತ್ ಅಂಬಲಪಾಡಿ ಇವತ್ತು ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ ಉಡುಪಿ ಟ್ರೋಫಿಯಲ್ಲಿ. ಕವರ್ಸ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಕೂಡ ಮಾಡಿದ್ರು. ಒಂದೊಂದು ಸೇರ್ಪಡೆ ಅಯೋಧ್ಯೆ ಖಾತೆ ಆರಂಭವನ್ನ ಕಾಣ್ತಾ ಇದೆ. ಈ ಬಾರಿ ಸಗದ ಎರಡನೇ ಚೆಂಡು ಟರ್ನ್ ಮೂಲಕ ಸಚಿನ್ ಕೋಟೇಶ್ವರ ಕೋಟ್ ಬಿಹೈಂಡ್ ರೂಪದಲ್ಲಿ ಇವಾಗ ಮೊದಲ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ಅಯೋಧ್ಯೆ ಮಲ್ಪೆ ಮೊದಲ ವಿಕೆಟ್ ರೂಪದಲ್ಲಿ ಇವಾಗ ಸಚಿನ್ ವಾಪಸಾತಿ. ಹಲೋ ಹಲೋ, ಮುಂದಿನ ಹಂತದಲ್ಲಿ ಟೂರ್ನಮೆಂಟ್ ಆಡ್ತಕ್ಕಂಥ ಎರಡು ಬಲಿಷ್ಠ ತಂಡಗಳು ಆರ್ಯ ಚಾಲೆಂಜರ್ಸ್ ಬಾರ್ಕೂರು ಮತ್ತು ನ್ಯೂ ಸ್ಟಾರ್ ರಾಕರ್ಸಿನ ಮಾಲೀಕರು ಟಿ ಶರ್ಟ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ವೇದಿಕೆಯಲ್ಲಿ ಅವರೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಬಯಸ್ತಾ ಇದೆ ಉಡುಪಿ ಟ್ರೋಫಿ 2025 ಪರವಾಗಿ. ಅಂಕಣ ಒಳಭಾಗದಲ್ಲಿ ಪ್ರದೀಪ ಶೆಟ್ಟಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ಬಿರುಸಿನ ಆಟವನ್ನು ದಾಖಲಿಸಬಲ್ಲಂತ ಮತ್ತೋರ್ವ ಅನುಭವಿ ಆಟಗಾರ ಜಾನ್ಸನ್ ಪರವಾಗಿ ಕೂಡ ಬಹಳಷ್ಟು ಉತ್ತಮ ರೀತಿ ಆಗಿರುವಂತಹ
ಆಟವನ್ನು ದಾಖಲಿಸ್ತಾ ಇರುವಂತಹ ಆಟಗಾರ. ಈ ಬಾರಿ ಸಗದ ಚೆಂಡು ನವೀನ ಕ್ಷೇತ್ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮಿಡಾನಿ ಭಾಗದಲ್ಲಿ ಕ್ಷೇತ್ರಕ್ಷಣೆಯನ್ನ ಮಾಡಿದ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ. ಮೂರು ಚೆಂಡಿನಾಟ ಬಾಕಿ ಉಳಿತಾ ಇದೆ. ಈ ಬಾರಿ ಸಗದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಪವರ್ ಪ್ಲೇ ಓವರ್ ನಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಎಸೆತಗಾರಿಕೆಯನ್ನು ಇವಾಗ ರಕ್ಷಿತ್ ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಓವರ್ ಮುಂದುವರಿಕೆಯನ್ನ ಕಾಣ್ತಾ ಇದೆ ಕೂಡ. ಹಲೋ, ಮುಂದಿನ ಪಂದ್ಯಾಟವನ್ನು ಆಡುವಂತ ನ್ಯೂ ಸ್ಟಾರ್ ರಾಕರ್ಸಿನ ಮಾಲೀಕರಿಗೆ ಮಹೇಶ್ ಅಣ್ಣನವರು ಒಂದು ಟಿ ಶರ್ಟ್ ಅನ್ನು ಹಸ್ತಾಂತರಿಸಬೇಕಿರೋದಾಗಿ ಕೇಳಿಕೊಳ್ತಾ ಇದ್ದೇವೆ. ನ್ಯೂ ಸ್ಟಾರ್ ರಾಕರ್ಸಿನ ನಾಯಕರು ಹಾಗೆ ಮಾಲೀಕರು ಅಲ್ತಾಫ್ ಅಹಮದ್ ಅವರಿಗೆ ಈ ಒಂದು ಟಿ ಶರ್ಟ್ ಅನ್ನು ನಾವು ವೇದಿಕೆಯಲ್ಲಿ ಕೊಡ್ತಾ ಇದ್ದೇವೆ. ಉಡುಪಿ ಟ್ರೋಫಿ 2025 ಡೈಲ್ಬಿ ಮತ್ತು ಸ್ವಚ್ಛಂ ಇವರ ಆಶೆ ನಡೆತಕ್ಕಂಥ ಪಂದ್ಯಾಕೂಟದ ಟಿ ಶರ್ಟ್ ಇವಾಗಲೇ ನ್ಯೂ ಸ್ಟಾರ್ ರಾಕರ್ಸ್ಗೆ ಹಸ್ತಾಂತರ ಮಾಡ್ತಾ ಇದ್ದಾವೆ. ಆ ಸಂಪತ್ ಬೇಲೆಕರಲ್ಲಿ ಇವರು ನಮ್ಮ ಜೊತೆ ಬರಬೇಕು. ಅವ್ರನ್ನ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಹಾಗೆ ಆರ್ಯ ಚಾಲೆಂಜರ್ಸ್ ಮುಂದಿನ ಪಂದ್ಯಾಟವನ್ನು ಆಡ್ತಾರೆ. ಪ್ರವೀಣ್ ಗಡಿಯಾರ್ ಅವರ ಸಾರಥ್ಯದ ತಂಡ ಅದರ ಪರವಾಗಿ ಆಡುವಂತ ಸಂಪತ್ ಬೈಲಕೆರೆ ಈ ಒಂದು ಟಿ ಶರ್ಟ್ ಅನ್ನು ಕಲೆಕ್ಟ್ ಮಾಡಬೇಕಿರೋದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಓವರ್ ಟು ಬಿಲಾಲ್. ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಓವರ್ ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ. ಮೊದಲ ಓವರ್ ಪ್ರಾಮುಖ್ಯತೆ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮೊದಲ ಓವರ್ ಮುಕ್ತಾಯಕ್ಕೆ ಕೇವಲ ಒಂದು ಓಟಕ್ಕೆ ಮೊದಲ ವಿಕೆಟ್ ಆಘಾತವನ್ನ ಕಾಣ್ತಾ ಇರುವಂತ ಅಯೋಧ್ಯ ಮಲ್ಪೆ ಇವಾಗ ಅಂತಿಮ ಹಂತದ 18 ಎಸೆತ ಜಯಕ್ಕಾಗಿ 28 ಓಟಗಳು ಬರಬೇಕಾಗಿದೆ. 18ಕ್ಕೆ 28. ಈ ಓವರ್ ಅಲ್ಲಿ ಕೇವಲ ಒಂದು ಓಟಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ಎರಡನೇ ಓವರ್ಗಾಗಿ ಮತ್ತೋರ್ವ ಅನುಭವಿ ಎಸೆತಗಾರ ಸ್ಯಾಂಡಿ ಪರಿಚಯವನ್ನ ಕಾಣ್ತಾ ಇದೆ. ಶಿವನ್ಯ ಹೇರೂರಿನ ತಂಡ ಚೆಂಡಿಗೆ ಪರಿಪೂರ್ಣವಾಗಿರುವಂತಹ ವೇಗದ ಜೊತೆಗೆ ತಿರುವನ್ನು ನೀಡ್ತಾ ಇರುವಂತ ಅನುಭವಿ ಎಸೆತಗಾರ. ಹೊರ ದೇಶದಲ್ಲೂ ಕೂಡ ಪಂದ್ಯಾಕೂಟವನ್ನು ಆಡ್ತಾ ಇರುವಂತಹ ಆಟಗಾರ ಕೂಡ ಸ್ಯಾಂಡಿ. ಈ ಬಾರಿ ಸಗದ ಚೆಂಡು ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಎಸೆತ ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಎರಡನೇ ಓಟ ಪಡೆಯುವಂತ ಪ್ರಯತ್ನಗಳು ಮಾತ್ರ ಜಾರಿಯಲ್ಲಿ ಮಾಡಿದ್ರು. ಯಶಸ್ಸು ಮಾತ್ರ ದಾಖಲಾತಿಯನ್ನ ಕಾಣ್ತಾ ಇಲ್ಲ. ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 2. ಅಂತಿಮ ಹಂತದ 17 ಎಸೆತ ಜಯಕ್ಕಾಗಿ 27 ಓಟಗಳು ಬರಬೇಕಾಗಿದೆ. ಕ್ರಿಕೆಟ್ ಅದೃಷ್ಟದ ಆಟ. ಅದ್ಯಾವ ಸಮಯದಲ್ಲೂ ಕೂಡ ಫಲಿತಾಂಶ ಏರುಪೇರು ಸರ್ವೇ ಸಾಮಾನ್ಯ. ಜಯ ಅಪಜಯ ಅದ್ಯಾರ ಪಾಲಾಗುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಈ ಬಾರಿ ಸಗದ ಚೆಂಡು ತನ್ಮೂಲಕ ಪ್ರದೀಪ ಶೆಟ್ಟಿ ಇವಾಗ ಲೋಗಾನಿ ಭಾಗದಲ್ಲಿ ಬಿರುಸಿನ ಸಿಕ್ಸರ್ ಅನ್ನು ಇವಾಗ ದಾಖಲಿಸಿದ್ರು. ಈ ಸಿಕ್ಸರ್ ಮುಖಾಂತರವಾಗಿ ತಂಡದ ಮೊತ್ತ 8. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಎಸೆತ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರನ್ ರಹಿತವಾಗಿರುವಂತಹ ಎಸೆತ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಹೊಡೆತವನ್ನು ಪ್ರದೀಪ ಶೆಟ್ಟಿ ದಾಖಲಿಸಿದ್ರು. ಎರಡನೇ ಚೆಂಡಲ್ಲಿ. ಮೂರನೇ ಚೆಂಡು ಡಾಟ್ ಬಾಲ್ ಇವಾಗ 4ನೇ ಚೆಂಡಿಗಾಗಿ.
ಈ ಬಾರಿ ಸಗದ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತ ಯಾರ್ಕರ್ ಡೆಲಿವರಿ. ಪ್ರದೀಪ ಶೆಟ್ಟಿ ಇಲ್ಲಿ ಕ್ಷೇತ್ರ ರಕ್ಷಣೆ ಎಡವಟ್ಟನ್ನ ಮಾಡ್ತಾ ಇದ್ದಾರೆ. ದಾಂಡಿಗೆ ಭಾಗದಲ್ಲೂ ಕೂಡ ಪ್ರದೀಪ ಶೆಟ್ಟಿ ಕ್ಷೇತ್ರ ರಕ್ಷಣೆಯನ್ನ ಕೂಡ ಮಾಡಿರುವಂತಹ ಆಟಗಾರ ಪ್ರದೀಪ. ಮತ್ತೆರಡು ಓಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 10. ದಶಕದ ಪೂರೈಕೆಯನ್ನ ಕಾಣ್ತಾ ಇರುವಂತಹ ಅಯೋಧ್ಯ ಮಲ್ಪೆಯ ತಂಡ 5ನೇ ಚೆಂಡಿಗಾಗಿ ಈ ಬಾರಿ ಸಗದ ಚೆಂಡು ಮತ್ತೆ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಹೊಡೆತವನ್ನು ದಾಖಲಿಸಿದ್ರು. ಲಾಂಗ್ ಲೆಗ್ ಅಲ್ಲಿ ಕೇವಲ 1 ಓಟಕ್ಕೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ಚುರುಕುಗತಿಯ ಕ್ಷೇತ್ರಕ್ಷಣೆಗಳು ಮುಂದುವರಿಕೆಯನ್ನ ಕಾಣ್ತಾ ಇದೆ. ತನ್ನ ಮೊತ್ತ 11. ಕೊನೆಯ ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಮೊದಲ ಹಂತದಲ್ಲಿ ಸಚಿನ್ ಕೋಟೇಶ್ವರ ಆಘಾತವನ್ನು ಕಂಡ್ರು ಕೂಡ ಬಳಿಕ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಆಟವನ್ನು ಮುಂದುವರಿಸ್ತಾ ಇರುವಂತಹ ಸಚಿನ್ ಮಹದೇವ ಮತ್ತು ಪ್ರದೀಪ ಶೆಟ್ಟಿ ಕೊನೆಯ ಚೆಂಡಿಗಾಗಿ ಈ ಬಾರಿ ಸಗದ ಚೆಂಡು ಬಲವಾದ ಮನವಿಗಳು ಬರ್ತಾ ಇದೆ. ಮನವಿಗೆ ತಿರಸ್ಕಾರಗಳು ಲಭಿಸ್ತಾ ಇದೆ. ಲೆಗ್ ಬಾಯ್ ಮುಖಾಂತರವಾಗಿ ಮತ್ತೆ 1 ಓಟದ ಹೆಚ್ಚುವರಿಯ ಸೇರ್ಪಡೆ. 2ನೇ ಓವರ್ ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯ 2 ಓವರ್. ತಂಡದ ಮೊತ್ತ 12. 12ಕ್ಕೆ ಮೊದಲ ವಿಕೆಟ್ ಆಘಾತವನ್ನ ಕಾಣ್ತಾ ಇರುವಂತಹ ಅಯೋಧ್ಯ ಮಲ್ಪೆಯ ತಂಡ 12 ಎಸೆತ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ 12 ಎಸೆತಕ್ಕೆ 12 ಓಟವನ್ನು ದಾಖಲಿಸಿದ್ದಾರೆ. ಇನ್ನು ಅಂತಿಮ ಹಂತದ 12 ಎಸೆತ ಜಯಕ್ಕಾಗಿ ಹದಿನೇಳು ಓಟಗಳು ಬರಬೇಕಾಗಿದೆ. 12ಕ್ಕೆ 17. ಅದ್ಯಾವ ರೀತಿ ಪಂದ್ಯಾಕೂಟ ಮುಂದುವರಿಕೆಯನ್ನು ಕಾಣುತ್ತೆ ಎಂಬುದನ್ನು ನೋಡಬೇಕಾಗಿದೆ. 3ನೇ ಓವರ್ಗಾಗಿ ರಾಕರ್ಸ್ ನವೀನನ ಪರಿಚಯವನ್ನ ಮಾಡ್ತಾ ಇದೆ. ಶಿವನ್ಯ ಹೇರೂರು. ಹಲೋ, ಮುಂದಿನ ಹಂತದಲ್ಲಿ ಆಡುವಂತ ತಂಡಗಳು ಟಿ ಶರ್ಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಯುನೈಟೆಡ್ ಜಾಗ್ವರ್ ಮತ್ತು ಫಿಶರ್ ಮ್ಯಾನ್ ಮಲ್ಪೆ ಅವರು ಇದ್ರೆ ನಮ್ಮ ವೇದಿಕೆ ಬಂದು ಟಿ ಶರ್ಟ್ ಅನ್ನ ಕಲೆಕ್ಟ್ ಮಾಡಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೀವಿ. 12ಕ್ಕೆ 17. ಪಂದ್ಯಾಕೂಟ ಕುತೂಹಲ ಘಟ್ಟವನ್ನ ಕಾಡುವಂತ ಎಲ್ಲ ಮುನ್ಸೂಚನೆಗಳು ಕಾಣ್ತಾ ಇದೆ. ಈ ಬಾರಿ ಸಗದ ಚೆಂಡು ಮತ್ತೆ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಆಟ. 1 ಓಟದ ಸೇರ್ಪಡೆ. 2ನೇ ಓಟ ಪಡೆಯುವಂತ ಪ್ರಯತ್ನದ ನಡುವೆ ಪೂರೈಕೆಯನ್ನ ಕಾಣ್ತಾ ಇದೆ. ಬಹಳಷ್ಟು ಚುರುಕುಗತಿಯ ಓಟವನ್ನು ಇವಾಗ ಪ್ರದೀಪ ಶೆಟ್ಟಿ ಮತ್ತು ಸಚಿನ್ ಮಹದೇವ ದಾಖಲಿಸಿದ್ರು. 2 ಓಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 14 ಓಟಗಳು. ಈ ಬಾರಿ ಸಗದ ಚೆಂಡು ತನ್ಮೂಲಕ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಯಾರ್ಕರ್ ಡೆಲಿವರಿ. ಕ್ಲೀನ್ ಬಾಲ್. ಸಚಿನ್ ಮಹದೇವ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ಯು ಮಿಸ್ ಐ ಹಿಟ್. ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಎಸೆತವನ್ನ ನವೀನ ದಾಖಲಿಸಿದ್ರು. ಮೊದಲ ಚೆಂಡಲ್ಲಿ 2 ಓಟಕ್ಕೆ ಅವಕಾಶವನ್ನು ಮಾಡಿದ್ರು ಕೂಡ 2ನೇ ಚೆಂಡಲ್ಲಿ ಕ್ಲೀನ್ ಬೋಲ್ಡ್ ರೂಪದಲ್ಲಿ ಸಚಿನ್ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ನಮ್ಮ ವಾಲಂಟಿಯರ್ಸ್ ನಮ್ಮ ಜೊತೆ ಬನ್ನಿ. ಊಟದ ವ್ಯವಸ್ಥೆ ಈಗಲೇ ಮಾಡಲಾಗಿದೆ. ಆದಷ್ಟು ಬೇಗ ಊಟವನ್ನ ಕೋಣೆಯಲ್ಲಿ ಇಡಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೀವಿ ಉಡುಪಿ ಟ್ರೋಫಿಯ ಪರವಾಗಿ. ಹೊಸ ದಾಂಡಿಗ ರಕ್ಷಿತ್ ಕಾಳಾವರ 40 ಗಜಗಳ ಪಂದ್ಯಾಕೂಟದಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಆಟವನ್ನು ದಾಖಲಿಸ್ತಾ ಇರುವಂತಹ ಆಟಗಾರ ಕೂಡ. 3ನೆಯ ಚೆಂಡು ಕೂಡ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನವೀನ ಮೊದಲ ಪಂದ್ಯಾಕೂಟದಲ್ಲಿ ಟೂರ್ನಮೆಂಟಿನ ಮೊದಲ ಅರ್ಧ ಶತಕವನ್ನು ಕೂಡ ದಾಖಲಿಸಿರುವಂತಹ ಆಟಗಾರ ಕೂಡ.
ಇವಾಗ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ ಕೂಡ. ಈ ಬಾರಿಯೂ ಕೂಡ ಮತ್ತೆ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ. ವೈಡ್ ಬಾಲ್ ಎಂಬ ಸೂಚನೆಗಳು ತೀರ್ಪುಗಾರ ರವಾನಿಸಿದ್ರು. ಎಸ್ಟಾಸ್ ಮುಖಾಂತರವಾಗಿ ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ತನ್ನ ಮೊತ್ತ 15-15. ಅಲ್ಲಿ ಚರ್ಚೆಗೆ ಯಾವುದೇ ರೀತಿಯ ಅವಕಾಶವನ್ನ ಮಾಡಬೇಡಿ ಅಣ್ಣ, ದಯವಿಟ್ಟು. ಪಂದ್ಯಾಕೂಟ ಆದಷ್ಟು ಬೇಗ ಮುಂದುವರಿಸಬೇಕು. ಇವತ್ತು ಪಂದ್ಯಾಕೂಟ 13 ಪಂದ್ಯ ಇದೆ, ಅದರಿಂದ ನಮ್ಮ ಜೊತೆ ಸಹಕಾರವನ್ನು ನೀಡಬೇಕು ಎಂಬುದನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇವೆ. ಈ ಬಾರಿ ಸಗದ 4ನೇ ಚೆಂಡು ಸಣಗಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಒಂದೋಟ, 2ನೇ ಓಟವನ್ನು ಇವಾಗ ಮತ್ತೆ ದಾಖಲಾತಿಯನ್ನ ಕಾಣ್ತಾ ಇದೆ. ಕ್ಷೇತ್ರಕ್ಷಣ ನಡುವೆ 2 ಓಟವನ್ನು ಪೂರೈಸ್ತಾ ಇದ್ದಾರೆ ಆಟಗಾರರು. 2 ಓಟದ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 17 ಓಟಗಳು. ಎಂಟು ಚೆಂಡು ಜಯಕ್ಕಾಗಿ 12 ಓಟಗಳು ಬರಬೇಕಾಗಿದೆ. 8ಕ್ಕೆ 12. ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತಹ ಎಸೆತಗಾರಿಕೆಯನ್ನು ದಾಖಲಿಸ್ತಾ ಇರುವಂತ ನವೀನ 5ನೇ ಚೆಂಡಿಗಾಗಿ. ಈ ಬಾರಿ ಕೂಡ ಬಹಳಷ್ಟೊಂದು ಉತ್ತಮ ರೀತಿಯ ಆಟ. ತೃತೀಯ ಜಾಲಿಯಲ್ಲಿ ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಅಂತಿಮ ಹಂತದ 7 ಎಸೆತ ಜಯಕ್ಕಾಗಿ 11 ಓಟಗಳು ಬರಬೇಕಾಗಿದೆ. 7ಕ್ಕೆ 11. ಮೊದಲ ಓವರ್ನಲ್ಲಿ ರಕ್ಷಿತ್ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 2ನೇ ಓವರ್ನಲ್ಲಿ ಸಂದೀಪ ಸ್ಯಾಂಡಿ 11 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇಲ್ಲಿ 3ನೇ ಓವರ್ನ ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್ ಕೊನೆಯ ಚೆಂಡಿಗಾಗಿ. ಮತ್ತೆ ಕೊಂಚ ಮಟ್ಟಿನ ಕ್ಷೇತ್ರಕ್ಷಣೆಗಳು ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಏಳಕ್ಕೆ 11. ಈ ಬಾರಿ ಸಗದ ಚೆಂಡು ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. 6 ಚೆಂಡು ಜಯಕ್ಕಾಗಿ 10 ಓಟಗಳು ಬರಬೇಕಾಗಿದೆ. ಈ ಓವರ್ನಲ್ಲಿ ನವೀನ ಕೇವಲ 7 ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಪ್ರಾಮುಖ್ಯತೆಯ 1 ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು. ತನ್ನ ಮೊತ್ತ 19. ಅಯೋಧ್ಯ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಶಿವನ್ಯ ಹೇರೂರಿನ ವಿದರ್ಧಾಕವಾಗಿ ಅಂತಿಮ ಹಂತದ 6 ಎಸೆತ ಜಯಕ್ಕಾಗಿ 10 ಓಟಗಳು ಬರಬೇಕಾಗಿದೆ. ಇದೇ ಒಂದು ಅಂಕಣ ಕೆಲವೊಂದು ದಾಖಲೆ ಯಶಸ್ವಿಯ ಪಂದ್ಯಾಕೂಟಗಳನ್ನ ಮುಗಿಸಿರುವಂತ ಕೆಲವೊಂದು ದಾಖಲೆಯ ಪಂದ್ಯಾಕೂಟಗಳು. ಇಲ್ಲಿ ಉಡುಪಿ ಟ್ರೋಫಿ ಪಂದ್ಯಾಕೂಟ ನಡೀತಾ ಇದೆ. ಅಂತಿಮ ಹಂತದ 6ಕ್ಕೆ 10. ಪ್ರಜ್ವಲ್ ಶೆಟ್ಟಿ 6ಕ್ಕೆ 10. ಪ್ರಜ್ವಲ್ ಎಸಗದ ಚೆಂಡು ತನ್ಮೂಲಕ
ಪ್ರದೀಪ ಶೆಟ್ಟಿ ರಿಟರ್ನ್ ಕ್ಯಾಚ್ ನೀಡುವ ಮುಖಾಂತರವಾಗಿ ಇವಾಗ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ಮೂರನೇ ವಿಕೆಟ್ ಆಘಾತವನ್ನ ಕಾಣ್ತಾ ಇರುವಂತಹ ಅಯೋಧ್ಯ ಮಲ್ಪೆ ಇವಾಗ ಒತ್ತಡವನ್ನ ಸಿಲುಕ್ತಾ ಇದೆ. ಅಂತಿಮ 5ಕ್ಕೆ 10 ಓಟಗಳು ಬರಬೇಕಾಗಿದೆ. ಹೊಸ ದಾಂಡಿಗೆ ಪವನ್ ಮಲ್ಪೆ ಪರಿಚಯವನ್ನ ಕಾಣ್ತಾ ಇದೆ. ಕೆಲವೊಂದು ಕೈ ಜಾರಿದ ಪಂದ್ಯಾಕೂಟದಲ್ಲಿ ಬಿರುಸಿನ ಆಟವನ್ನೇ ದಾಖಲಿಸಿರುವಂತಹ ಸಾಮರ್ಥ್ಯದ ಹೊಡೆತವನ್ನು ದಾಖಲಿಸಬಲ್ಲಂತ ಅನುಭವಿ ಆಟಗಾರ ಕೂಡ ಪವನ್. ಇಲ್ಲಿ ಅದೇನನ್ ಮಾಡ್ತಾರೆ ನೋಡಬೇಕಾಗಿದೆ. ಬಲವಾದ ಮನವಿಗೆ ಯಶಸ್ಸು ತನ್ಮೂಲಕ ಥರ್ಡ್ ಅಂಪೈರ್ ತೃತೀಯ ನೇತ್ರ. ಇಲ್ಲಿ ಒಂದು ತಂಡಕ್ಕೆ ಒಂದು ರಿವ್ಯೂ ಅವಕಾಶ ಇದೆ. ಆ ನಿಟ್ಟಲ್ಲಿ ಬ್ಯಾಟಿಂಗ್ ತಂಡ ರಿವ್ಯೂ ಅನ್ನ ಕೇಳ್ತಾ ಇದೆ. ಅದ್ಯಾವ ರೀತಿಯ ತೀರ್ಪು ರವಾನೆಯನ್ನ ಕಾಣುತ್ತೆ ನೋಡಬೇಕಾಗಿದೆ. ಔಟ್ ಎಂಬ ಸೂಚನೆಗಳು ರವಾನೆಯನ್ನ ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಆಗಿರುವಂತಹ 2 ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. 4ಕ್ಕೆ 10 ಪಂದ್ಯ ಮತ್ತೆ ಕುತೂಹಲ ಘಟ್ಟವನ್ನ ಕಾಣ್ತಾ ಇದೆ. 4 ಚೆಂಡು ಜಯಕ್ಕಾಗಿ 10 ಓಟಗಳು ಬರಬೇಕಾಗಿದೆ. ಹೊಸ ದಾಂಡಿಗ ದೀಪು ಅಂಕಣ ಒಳಭಾಗಕ್ಕೆ ಪ್ರವೇಶವನ್ನ ಕಾಣ್ತಾ ಇರುವಂತಹ ಮತ್ತೋರ್ವ ದಾಂಡಿಗರ ಸೇರ್ಪಡೆ ಪ್ರಜ್ವಾಲ್. ಅಂತಿಮ 4 ಚೆಂಡು ಜಯಕ್ಕಾಗಿ 10 ಓಟಗಳು ಬರಬೇಕಾಗಿದೆ. ಅದ್ಯಾವ ರೀತಿ ಯಶಸ್ಸುಗಳು ದಾಖಲಾತಿಯನ್ನ ಕಾಣುತ್ತೆ ಎಂಬುದನ್ನು ನೋಡಬೇಕಾಗಿದೆ. 4ಕ್ಕೆ 10 ಮತ್ತೆ ಪ್ರಜ್ವಾಲ್ 3ನೇ ಬಾರಿ. ಈ ಬಾರಿ ಸಗದ ಚೆಂಡು ತನ್ಮೂಲಕ ಮತ್ತೆ ಕ್ಲೀನ್ LBW ಹ್ಯಾಟ್ರಿಕ್ ವಿಕೆಟ್ ಅನ್ನು ಇವಾಗ ಪ್ರಜ್ವಾಲ್ ಪಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಓವರ್ ಇಲ್ಲಿ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಹೊಸ ದಾಂಡಿಗನ ಸೇರ್ಪಡೆಯನ್ನ ಕಾಣ್ತಾ ಇದೆ ಅಂಕಣೊಳ ಭಾಗದಲ್ಲಿ. ಅಲ್ಲಿ ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಹೊಡೆತ, ನೆಟ್ಟನೆರ ಹೊಡೆತಗಳು ಬರ್ತಾ ಇದೆ. ಅಂತಿಮ ಹಂತದ 2 ಚೆಂಡು ಜಯಕ್ಕಾಗಿ 9 ಓಟಗಳು ಬರಬೇಕಾಗಿದೆ. ಒಂದು ಹಂತದಲ್ಲಿ 6ಕ್ಕೆ 10 ಇತ್ತು, ಇಲ್ಲಿ 2ಕ್ಕೆ 9 ಆಗಬೇಕಾಗಿದೆ. ಇಕ್ಬಾಲ್ ನೋನ್ಸಗರಿ ಭಾಗದಲ್ಲಿ ರಕ್ಷಿತ್ ಕಾಳಾವರ
ಸ್ಟ್ರೈಕರ್ ಭಾಗದಲ್ಲಿ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯಾಗಿರೋದು ಹೊಡೆತ, ತನ್ಮೂಲಕ ಲಾಂಗ್ ಲೆಗ್ ಅಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಬೌಂಡರಿಯ ಮುಖಾಂತರವಾಗಿ ತಂಡದ ಮೊತ್ತ 24 ಓಟಗಳು. ಈ ಬಾರಿ ಸಗದ ಚೆಂಡು ಅಂತಿಮ ಚಡಲಿ ಬಹಳಷ್ಟು ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು ಕೂಡ ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಕೈ ಸೇರ್ತಾ ಇದೆ. ತನ್ಮೂಲಕ ರಕ್ಷಿತ್ ವಿಕೆಟ್ ಕೂಡ ಪತನವನ್ನ ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಓವರ್ ಇವಾಗ ಪ್ರಜ್ವಲ್ ದಾಖಲಿಸ್ತಾ ಇದ್ದಾರೆ. ಬಹಳಷ್ಟೊಂದು ಯಶಸ್ವಿ ಆಗಿರುವಂತಹ ಪಂದ್ಯಾಕೂಟ. ನಾ ಮೊದಲೇ ಹೇಳಿದ ಹಾಗೆ ಕನಿಷ್ಠ ಮೊತ್ತವೇ ಗರಿಷ್ಠ ಒತ್ತಡವನ್ನು ದಾಖಲಿಸುತ್ತೆ. ಆ ನಿಟ್ಟಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಪಂದ್ಯಾಕೂಟವನ್ನು ಆಡಿರುವಂತಹ ಎರಡೂ ತಂಡಕ್ಕೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದವನ್ನ ಸಲ್ಲಿಸಿಕೊಂಡು ಮುಕ್ತಾಯ ಕಂಡಿರುವಂತಹ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಒಂದು ಹಂತದಲ್ಲಿ 6 ಚೆಂಡು 10 ಓಟಗಳು ಬೇಕಾಗಿರುವಂತಹ ಸಮಯದಲ್ಲಿ ಪ್ರಜ್ವಲ್